ನಮಸ್ಕಾರ. ನಾನು ರಮಾಕಾಂತ್ ನರ್ಗುಂದ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ನಾವು ಇದು ಏನು ಪೇಪರ್ಗಳಲ್ಲಿ ಬರ್ತಾಯಿದೆ 5,000 ಮಿನಿಮಮ್ಮು, ಹಾಗೂ ಎಲ್ಲ ಟ್ರೇಡ್ ಯೂನಿಯನ್ಗಳು ಹೋಗ್ಬಿಟ್ಟು ಸರ್ಕಾರ ಜೊತೆಗೆ ಮಾತಾಡಿದೆ ವಿಷಯ ಬಂದ ಮೇಲೆ ನಮ್ಮ ಸೆಂಟ್ರಲ್ ಕಮಿಟಿ ಕೂಡ ಡಿಸೈಡ್ ಮಾಡಿ ಸರ್ಕಾರವನ್ನು ಯಾಕೆ ಮೀಟ್ ಮಾಡಬಾರ್ದು ನಾವು ವಿಚಾರದಲ್ಲಿ ನಾವು 7, 8, 9, 10 4 ದಿವಸ ಮತ್ತೆ ದಿಲ್ಲಿಯಲ್ಲಿ ನಾವು ಕ್ಯಾಂಪ್ ಮಾಡಿದ್ದೀವಿ. ಡಿಫ್ರೆಂಟ್ ರಿಸೋರ್ಸಿಂದ ಕೆಲವು ಪ್ರಯತ್ನಗಳನ್ನು ಮಾಡಿದ್ದು ನಿಮ್ಮ ಮುಂದುಗಡೆ ಹೇಳ್ತೀನಿ. ದಯಮಾಡಿ 1 by 1 ತಿಳ್ಕೊರಿ. 8ನೇ ತಾರೀಕು ನಾವು ಗುಜರಾತದ ಒಂದು ಮಿನಿಸ್ಟ್ರನ್ನ ಮೀಟ್ ಮಾಡಿ, ನೋಡಮ್ಮ ನಮ್ಮದೆಲ್ಲ ಇಷ್ಟ ಆಗಿದೆ, ನಿಮ್ಮ ಮನ್ಸೂಖ್ ಭಾಯ್ ಇವರೇನಿದ್ದಾರೆ ಲೇಬರ್ ಮಿನಿಸ್ಟ್ರು, ಅವ್ರಿಗೆ ಸ್ವಲ್ಪ ಜಾಸ್ತಿ ಪ್ರೆಷರೈಸ್ ಮಾಡು, ನಮ್ಮ ಕಠಿಣಗಳು ಇಷ್ಟಿದೆ ಅಂತ ಹೇಳಿದ್ಮೇಲೆ, ಇಲ್ಲ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ, ಮನ್ಸುಖ್ ಮಾಂಡವ್ಯಾಜಿ ಈಸ್ ಟ್ರೈಯಿಂಗ್ ಇಟ್ ಲೆವೆಲ್ ಬೆಸ್ಟ್ ಟು ಗೆಟ್ ಯು ಒಳ್ಳೆಯ ಪೆನ್ಷನ್, ನಿಮ್ಗೆ ಒಳ್ಳೆಯ ಪೆನ್ಷನ್, ನಿಮ್ಗೇನು ಕೆಲಸ ಆಗ್ಬೇಕು ಹೇಳ್ರಿ ಅಂತ ಕೇಳಿದ್ರು. ಮೇಡಮ್ ನಾವು ಹಿಂಗಾಗಿದೆ, ಟ್ರೇಡ್ ಯೂನಿಯನ್ನವರು 5,000 ಕೇಳಿದ್ದಾರೆ, ನಾವು 8 ವರ್ಷದಿಂದ ಹೋರಾಡಿದ ಮೇಲೆ ಈ 5,000 ಕೊಡೋದು ಕರೆಕ್ಟ್ ಅಲ್ಲ, ಎದಕ್ಕಾದರೂ ಸಾಕಾಗುತ್ತೆ ಅಂತ ಹೇಳಿದ್ಮೇಲೆ, ನಿಮ್ಗೇನು ಬೇಕು ಅಂದಾಗ ನಮಗೆ 2 ಅಪಾಯಿಂಟ್ಮೆಂಟ್ ಬೇಕು. ಒಂದು ನಿರ್ಮಲಾ ಸೀತಾರಾಮನ್ಜಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರು, ಹಾಗೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇಬ್ಬರ ಜೊತೆಗೆ ನಮಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂದಾಗ, ನಾನು ಪ್ರಯತ್ನ ಮಾಡ್ತೀನಿ, ನಿಮ್ಮ ಕೆಲಸವೂ ಭರಪೂರ್ ನಡೆದದ, ಏನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿದ ಮೇಲೆ ನಾವು ತಿರುಗಿ ವಾಪಸ್ಸು ಡೆಲ್ಲಿಗೆ ಬಂದ್ವಿ. ಕೊನೆಯ ದಿನ ತುಂಬ ಇಂಪಾರ್ಟೆಂಟ್ ದಿನ 10ನೇ ತಾರೀಕು. 10ನೇ ತಾರೀಕು ಬೆಳಗ್ಗೆ ನಾವು ಚಂದ್ರಮೌಳಿ ಸರ್, ಅಸಿಸ್ಟೆಂಟ್ ಲೇಬರ್ ಕಮಿಷನರ್, ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್, ಅವ್ರ ಜೊತೆಗೆ ನಮ್ಮ ಅಪಾಯಿಂಟ್ಮೆಂಟ್ ಇತ್ತು. ಅವ್ರ ಜೊತೆಗೆ ಹೋಗಿ ನಾವು ಕೆಲವು ವಿಷಯಗಳನ್ನು ಕ್ಲಾರಿಫೈ ಮಾಡಿದ್ವಿ. ಸರ್ ಏನು ಸರ್ ಇದು ಹಿಂಗೆಲ್ಲ ಸ್ಟೇಟ್ಮೆಂಟ್ ಬರ್ತಾಯಿದೆ. ಅವ್ರು ಕೂಡ ಹೇಳಿದರು, ನಿಮ್ಮ ಪರವಾಗಿ ಸರಿಯಾಗಿ ಡೆವಲಪ್ಮೆಂಟ್ ನಡೆದಿದೆ, ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಇದು ಒಂದು ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಕೇಳಿ ನೀವು, ಹೈಯರ್ ಪೆನ್ಷನ್ದವರು. ಹೈಯರ್ ಪೆನ್ಷನ್ ಬಗ್ಗೆ ಇದು 31ನೇ ತಾರೀಕಿಗೆ ನೋಟಿಸ್ ಬಂದಿದೆಯಲ್ಲ, ಇಷ್ಟರಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು, 31ರವರೆಗೂ ಎಷ್ಟು ಜನದಾಗುತ್ತೆ ಆಗಲಿ, ಮತ್ತೆ ತಿರುಗಿ ನಾವು ಎಕ್ಸ್ಟೆಂಡ್ ಮಾಡೋಣ, ಆದಷ್ಟು ಫೇಸ್ ವೈಸ್ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. 2ನೇ ಪ್ರಶ್ನೆ, ಸರ್ ಎಷ್ಟೋ ಆರ್ಗನೈಜೇಷನ್ ಕಂಪ್ನಿಗಳು ಮುಳುಗೋಗಿದೆ, ಅವ್ರಿಗೇನು ಮಾಡ್ತೀರಾ? ಇಲ್ಲ, ಅವರು ಕೂಡ ನಮ್ಮ ಲಿಸ್ಟಲ್ಲಿದೆ. ಇವೆಲ್ಲ ಪ್ರಾಬ್ಲಮ್ಗಳಾದಮೇಲೆ ಆರ್ಗನೈಜೇಷನ್ ಕ್ಲೋಸ್ ಅವರು ಕೂಡ ನಾವು ಸಹಾಯ ಮಾಡ್ತೀವಿ. 3ನೇ ಪ್ರಶ್ನೆ, ಹೆಸರುಗಳು ಡಿಫ್ರೆನ್ಸ್ ಆಗ್ತಾಯಿದೆ. PPA ನಂಬರ್ಗೆ ಆಧಾರ್ ಕಾರ್ಡ್ ಮೇಲೆ ಅವ್ರಿಗೇನು ಮಾಡಬೇಕು? ಅಂಥವ್ರು ಕೂಡ 17 ಲಕ್ಷ ಮುಗಿಸಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತೀವಿ. ಲಾಸ್ಟ್ ಪ್ರಶ್ನೆ ನಮ್ದು ಏನು ಕೇಳಿತಂದರೆ, ದಯಮಾಡಿ ನಮ್ಮ ಹೈಯರ್ ಪೆನ್ಷನ್ದಾರರು ಎಷ್ಟು ಜನ ಹಾಕಿದ್ದಾರೆ, ಅವ್ರಿಗೆ ನಿಮ್ಮ ಹೈಯರ್ ಪೆನ್ಷನ್ ಯಾರು ದುಡ್ಡು ಕೊಡೋಕ್ಕಾಗುತ್ತೆ ಅವ್ರು ಕೊಡಿಸಿ. ಇಲ್ಲ, ನಾವೆಲ್ಲ ಮಾಡ್ತಾಯಿದ್ದೀವಿ, ಫೇಸ್ ವೈಸ್ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ನಿಮ್ಮ ಜನರಿಗೆ ಹೇಳ್ರಿ, ಇಲ್ಲಿಗೆ ಮುಗಿತಂತ ತಿಳ್ಕೊಳ್ಬೇಡ್ರಿ. ಇದು ಒಳ್ಳೆಯ ಸುದ್ದಿ ಅಲ್ಲ ಹೈಯರ್ ಪೆನ್ಷನ್ದವ್ರಿಗೆ. ಮಿನಿಮಮ್ ಪೆನ್ಷನ್ದವರು ಕೂಡ ಒಳ್ಳೆಯ ವಿಚಾರಗಳು ನಡೆದಿದೆ. ನಾವು ಪೇಪರ್ಗಳನ್ನು ತಯಾರು ಮಾಡಿ, ಫೈನಾನ್ಸ್ ಮಿನಿಸ್ಟ್ರು ತಯಾರು ಮಾಡಿದ್ದಾರೆ. ಸ್ವಲ್ಪ ದಿವಸದಲ್ಲಿ ಈ ಬಜೆಟಲ್ಲಿ ಡಿಸ್ಕಷನ್ ಆಗಿ ನಿಮಗೆ ಬೇಕಾಗತ್ತಂಥ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇದೇ ನಮ್ಮ ಇನ್ಫಾರ್ಮೇಷನ್ನು ಎಲ್ಲರಿಗೂ. ಕುಂದದಿರಿ, ಧೈರ್ಯದಿಂದಿರಿ, ನಮ್ಮ ಜಯ ಖಂಡಿತ. ಇವತ್ತೆಲ್ಲ ನಾಳೆ ಬಂತಲ್ಲ, ಇನ್ನೇನು ಬಜೆಟ್ ಬಂದೇ ಬರುತ್ತೆ. ಅದಕ್ಕೇನಿಲ್ಲ, ನಮಗೆ ಬೇಕಾಗ್ತಕ್ಕಂಥ 7,500 ರೂಪಾಯಿ ಪ್ಲಸ್ DA ಹಾಗೂ ವಿಡೋ ಪೆನ್ಷನ್ 100% ಮತ್ತು ಹೆಲ್ತ್ ಬೆನಿಫಿಟ್, ಇವೆರಡು 3 ಕೂಡ ನಾವು ಕೇಳಿದಾಗ ಏನೋ ಒಂದು ರೂಪಕ್ಕೆ ಬರುತ್ತೆ, ಏನೋ ಒಂದು ಆಶೆ ಇಟ್ಕೊಂಡು ಅವತ್ತಿನ ದಿವಸ ನಮ್ಮ ಮೀಟಿಂಗನ್ನು ಸಮಾಪ್ತ ಮಾಡಿ ನಾವೆಲ್ಲರೂ ನಮ್ಮ ಜಾಗಕ್ಕೆ ಪ್ರಯಾಣ ಮಾಡಿ ನಿನ್ನೆ ಬೆಳಗ್ಗೆ 4 ಗಂಟೆಗೆ ಬಂದ್ವಿ. ಈ ಸಂತೋಷ ಸುದ್ದಿ ಹೇಳೋಕ್ಕೆ, ಹಾಗೂ ಎಷ್ಟೋ ವಿಡಿಯೋಗಳು ಹಿಂದಿನಲ್ಲಿ ಬಂದಿದೆ, ನಿಮಗೆ ಗೊತ್ತಾಗಿರಲಿಕ್ಕಿಲ್ಲ, ಬ್ರೀಫಾಗಿ ಹೇಳಿದ್ದೀನಿ. ಏನೂ ಯೋಚನೆ ಮಾಡ್ತಕ್ಕದ್ದಲ್ಲ. ನಮ್ಮ ಸಂಘಟನೆ ಕಾರ್ಯಕ್ರಮ ಮುಂದುವರಿಲಿ, ಎಲ್ಲಿವರೆಗೂ
ನಮ್ಮ ಅಕೌಂಟ್ನಲ್ಲಿ ದುಡ್ಡು ಬೀಳಲ್ವೋ ಅಲ್ಲಿವರೆಗೂ ನ್ಯಾಷನಲ್ ಎಜುಕೇಷನ್ ಕಮಿಟಿ ಏನು ಹೇಳುತ್ತೋ ಅದನ್ನು